ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ 100 ಕೋಟಿ ಗಳಿಕೆಯನ್ನು ಮಾಡಿದೆ ದುರಂಧರ್ 2. ಸೊ ದುರಂಧರ್ 1ಗಿದ್ದಂತಹ ಆ ಒಂದು ಕ್ರೇಜ್ ಆಗಿರ್ಬೋದು ಅಥವಾ ದುರಂಧರ್ 2 ಬರ್ಬೋದು ಅನ್ನೋ ಒಂದು ರೀತಿಯಲ್ಲಿ ಒಂದು ಮೈಂಡ್ ಸೆಟ್ ಇತ್ತಲ್ಲ. ಸೊ ಆ ದುರಂಧರ್ 2ಗೆ ಎಷ್ಟೆಲ್ಲ ಒಂದು ಹೆಗ್ಗಳಿಕೆ ಆಗಿರ್ಬೋದು ಅಥವಾ ಒಂದು ಹೇಳಿಕೆಗಳೇನು ವ್ಯಕ್ತವಾಗುತ್ತೆ, ಸೊ ಅದೆಷ್ಟು ಇರ್ಬೋದು ಅನ್ನೋದು ಸಾಕಷ್ಟು ಒಂದು ಗೊಂದಲ ಇತ್ತು. ಬಟ್ ದುರಂಧರ್ 1ಗಿಂತ ದುರಂಧರ್ 2 ಈಗ ಮೇಲ್ಗೈಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ 100 ಕೋಟಿ ಗಳಿಕೆ ಮಾಡಿದೆ ಅಂದರೆ ಸುಮ್ಮನೆ ಅಲ್ಲ. ಅದರಲ್ಲೂ ನಮ್ಮ ಭಾರತದಲ್ಲಿ 44 ಕೋಟಿ ರೂಪಾಯಿ ಗಳಿಕೆ ಆಗಿದೆ, ಮತ್ತೆ ಉಳಿದವೆಲ್ಲ ವಿದೇಶಗಳಲ್ಲಿ ಆಗಿರುವಂಥದ್ದು. ಸೊ ಯುದ್ಧದ ಪರಿಸ್ಥಿತಿಯಲ್ಲೂ ಈ ಒಂದು ಸಿನಿಮಾ ಇಷ್ಟೊಂದು ಮೇಲ್ಗೈ ಸಾಧಿಸ್ತಾ ಇದೆ ಅಂದರೆ ಜನಗಳ ಕುತೂಹಲ ಎಷ್ಟಿದೆ ಅಂತ ನೋಡಿ. ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದರಲ್ಲೂ ನಮ್ಮ ದ್ವೇಷ ಇರುವಂಥ ದೇಶ ಗೊತ್ತಿರ್ಬೋದು, ಶತ್ರು ದೇಶ ಪಾಕಿಸ್ತಾನದ ಸುತ್ತಮುತ್ತ ನಡೆಯುವಂಥ ಘಟನೆಗಳನ್ನು ಆಧಾರಿತವಾಗಿ ಇಟ್ಕೊಂಡು ಮಾಡಿರುವಂಥ ಈ ಸಿನಿಮಾ ಈಗ ಟ್ರೈಲರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಟ್ರೈಲರ್ ಆದಮೇಲೆ ಅಡ್ವಾನ್ಸ್ ಬುಕ್ಕಿಂಗ್ ಅದರ ಮಾರನೇ ದಿನನೇ ಸ್ಟಾರ್ಟ್ ಆಗಿದೆ. ಅಡ್ವಾನ್ಸ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿ ಇಲ್ಲಿ ತನಕನೂ ಒಂದು 100 ಕೋಟಿ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲೇ ಒಂದು ಗಳಿಕೆಯನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾ ರಿಲೀಸ್ ಆದ ತಕ್ಷಣ ಎಷ್ಟೆಲ್ಲ ಗಳಿಕೆ ಮಾಡ್ಬೋದು, ಅಷ್ಟು ಕುತೂಹಲ ಯಾಕೆ ಈ ಸಿನಿಮಾ ಸುತ್ತ ಓಡಾಡ್ತಿದೆ ಅನ್ನೋದು ಕೂಡ ಸಾಕಷ್ಟು ಜನಗಳಿಗೆ ಒಂದು ಕುತೂಹಲ ಆಗ್ತಾಗಿದೆ. ಅಂದ್ರೆ ಈಗ ಸಿನಿಮಾ ನೋಡಿದವರು ದುರಂಧರಲ್ಲಿ ಏನಿದೆ ಅಂತದ್ದು ಏನಿದೆ, ಯಾಕೆ ಈ ಸಿನಿಮಾಕ್ಕೆ ಇಷ್ಟೊಂದು ಕ್ರೇಜ್ ಹುಟ್ಕೋತಿದ್ದಾರೆ ಅನ್ನೋದು ಕೂಡ ಒಂದು ತರದ ಒಂದು ಮಾತಾಗಿರುತ್ತೆ. ಬಟ್ ಟಾಕ್ಸಿಕ್ ಅಂದ್ರೆ ಮುಂದೆ ಹೋಗಿದ ಕಾರಣ ದುರಂಧರ್ 2ಗೆ ಈಗ ಸಾಕಷ್ಟು ಒಂದು ಮೇಲ್ಗೈ ಸಾಧಿಸೋಕೆ ಸಾಧ್ಯವಾಯಿತು ಅನ್ನೋ ಕೆಲವೊಂದು ಮಾತುಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ಟಾಕ್ಸಿಕ್ ಏನಿದೆ ಅದು ನಮ್ಮ ಕನ್ನಡದ ಸಿನಿಮಾ. ಸೊ ಕನ್ನಡದ ಸಿನಿಮಾ ಅಂದಮೇಲೆ ಕನ್ನಡಿಗರೆಲ್ಲರೂ ಮೊದಲು ಆದ್ಯತೆ ಕೊಡೋದು ನಮ್ಮ ಕನ್ನಡದ ಸಿನಿಮಾಕ್ಕೆ. ಸೊ ದುರಂಧರ್ 2 ರಿಲೀಸ್ ಆಗ್ತಾ ಇದೆ ಅಂತ ತಕ್ಷಣ ಟಾಕ್ಸಿಕ್ ಕೂಡ ಇಲ್ಲಿ ರಿಲೀಸ್ ಆಗ್ತಾ ಇತ್ತು. ಸಿನಿಮಾ ಪ್ರಿಯರಿಗೆ ಅಂದ್ರೆ ಈಗ ಸಿನಿಮಾ ಯಾವುದೇ ಆಗಿರಲಿ ನಾವು ನೋಡಬೇಕು, ಯಾವ ಕಂಟೆಂಟ್ ಚೆನ್ನಾಗಿದೆ ಅಂತ ನೋಡೋ ಅಂತ ಒಂದು ಮನಸ್ಥಿತಿ ಇರುವ ವ್ಯಕ್ತಿಗಳಿಗೆ ದುರಂಧರ್ ಓಕೆ, ಟಾಕ್ಸಿಕ್ ಓಕೆ. ಬಟ್ ಟಾಕ್ಸಿಕ್ ಮುಂದೆ ಹೋಗಿರೋ ಕಾರಣ ದುರಂಧರ್ 2ಗೆ ಅಂದರೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಯುಗಾದಿ ಕೂಡ ಬರ್ತಾ ಇದೆ. ಯುಗಾದಿ ಸಂದರ್ಭದಲ್ಲಿ ನಮ್ಮ ಲವ್ ಮೊಕ್ಟೇಲ್ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಲವ್ ಮೊಕ್ಟೇಲ್ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ, ಅದರ ಮೇಲಿರುವಂಥ ಕ್ರೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಕನ್ನಡದ ಸಿನಿಮಾ ಇಷ್ಟು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ನಮ್ಮ ಕನ್ನಡದ ಸಿನಿಮಾ ಬರ್ತಾ ಇದೆ, ಅದಕ್ಕೂ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅಂತ ಕೇಳೋಕೆ ತುಂಬ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ದುರಂಧರ್ 2 ಈಗ 100 ಕೋಟಿ ಗಳಿಕೆಯನ್ನ ಮಾಡಿದೆ. ಇದು ಸಿನಿಮಾ ರಿಲೀಸ್ ಆದ ನಂತರ ಯಾವ ರೀತಿ ಗಳಿಕೆಯನ್ನ ಮಾಡಬಹುದು, ಯಾವ ರೀತಿ ಹೋಗ್ಬೋದು ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕುವಂತ ವಿಷಯ. ಇನ್ನು ಈ ಸಿನಿಮಾ ಕೆಲವು ರಾಷ್ಟ್ರಗಳಲ್ಲಿ, ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಇದು ಬ್ಯಾನ್ ಆಗಿದೆ. ಈಗ ಪಾಕಿಸ್ತಾನ ಆಗಿರ್ಬೋದು, ದುಬೈ ಆಗಿರ್ಬೋದು, ಈ ತರ ಕಡೆಗಳಲ್ಲಿ ಇದು ಬ್ಯಾನ್ ಆಗಿರುವಂತದ್ದು. ಸೊ ಯಾಕೆ ಬ್ಯಾನ್ ಆಗಿದೆ ಅಂತ ಆಲ್ರೆಡಿ ಗೊತ್ತಿರುತ್ತೆ. ಅದರಲ್ಲಿ ಇರುವಂತ ಕಂಟೆಂಟ್ ರೀತಿ, ಆ ಕಂಟೆಂಟ್ ಬೇಸ್ ಮೇಲೆ ಈ ಸಿನಿಮಾ ಬ್ಯಾನ್ ಆಗಿರುವಂತದ್ದು ಕೆಲವು ರಾಷ್ಟ್ರಗಳಲ್ಲಿ. ಇನ್ನು ಕೆಲವೊಂದು ಏನಪ್ಪಾ ಅಂದ್ರೆ ಯುದ್ಧದ ಸಂದರ್ಭದಲ್ಲೂ ಜನರ ಕುತೂಹಲ ಎಷ್ಟಿದೆ ಅನ್ನೋದು ನೋಡೋಕೆ ಒಂಥರ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಯುದ್ಧದ ಪರಿಸ್ಥಿತಿ ಕೆಲವು ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾ ಇದೆ, ಯುದ್ಧದಲ್ಲಿ ಸಾಕಷ್ಟು ಒಂದು ಗೊಂದಲ. ಈಗ ಟಾಕ್ಸಿಕ್ ಮುಂದೆ ಹೋಗಿರೋ ರೀಸನ್ ಕೂಡ ಅದೇ, ಯುದ್ಧ ಆಗ್ತಾ ಇದೆ, ಯುದ್ಧದ ಪರಿಸ್ಥಿತಿಯಲ್ಲಿ ಯಾರು ಕೂಡ ಸಿನಿಮಾ ನೋಡಕ್ ಬರಲ್ಲ ಅನ್ನೋ ಒಂದು ಮಾತಿನಿಂದ ಆಗಿರ್ಬೋದು, ಅಥವಾ ಈ ಒಂದು ಕಾರಣಕ್ಕೋಸ್ಕರ ಟಾಕ್ಸಿಕ್ ಮುಂದೆ ಹೋಗಿರುವಂತದ್ದು. ಈಗ ದುರಂಧರ್ 2 ಕೂಡ ಅಷ್ಟೇ, ಇಂಥ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ಇಷ್ಟು ಒಂದು ಜನರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಂದ್ರೆ ದುರಂಧರ್ 2ಗೆ ಎಷ್ಟೆಲ್ಲ ಜನರು ಕಾಯ್ತಾ ಇದ್ದಾರೆ ಅನ್ನೋದು ಕೂಡ ಇದ್ರಲ್ಲಿ ಗೊತ್ತಾಗುವಂತ ವಿಷಯ ಆಗಿದೆ.